ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೆಷ್ಟು ನನ್ನ ಅವಾಯ್ಡ್ ಮಾಡ್ತೀಯ ಮಾಡು, ನಾನು ನೋಡ್ತೀನಿ. ಒಟ್ಟಿನಲ್ಲಿ ಇವತ್ತು ನಮ್ಮ ವಿಷಯ ಮಾತಾಡದೆ ಇತ್ಯರ್ಥ ಮಾಡದೆ ನಾ ಇಲ್ಲಿಂದ ಹೋಗೋಳಲ್ಲ. ಸತ್ಯ, ಸೂರ್ಯ ಹೇಗೆ ಮುಳುಗ್ತಿದ್ದಾನಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾನೆ. ನನಗ್ ಸೂರ್ಯ ಮುಳುಗ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ ಅಮಲ್ ಬೇಬಿ. ನನ್ನ ಲೈಫಲ್ಲಿ ಈಗ ತಾನೇ ಸೂರ್ಯ ಹುಟ್ಟಿದಾನೆ. ಇನ್ಮೇಲಿಂದ ನನ್ನ ಲೈಫು ಹೀಗೆ ಹೊಳಿತಾ ಇರುತ್ತೆ ಅಂತ ಅನಿಸ್ತದೆ. ಹೌದಾ? ಯಾಕೆ? ಹಲೋ ಮೇಡಮ್, ಏನ್ ನೋಡ್ತಾ ಇದ್ದೀರಾ? ಎಲ್ಲಿ ಕಳ್ದೋಗಿದ್ದೀರಾ? ಪ್ರತಿದಿನ ಹೀಗೆ ಇದ್ರೆ ಎಷ್ಟು ಚಂದ ಅಲ್ವಾ ಅಮಲ್ ಬೇಬಿ? ಈ ಸಮುದ್ರ, ಸೂರ್ಯ, ನಾನು, ನೀನು ಎಷ್ಟು ನೋಡಿದ್ರು ಮುಗಿದೇ ಇರೋ ಅಷ್ಟು ದೂರದ ತೀರ. ಇದೊಂದು ಕ್ಷಣ ನನ್ನ ಲೈಫಲ್ಲಿ ಶಾಶ್ವತ ಆಗ್ಬಿಟ್ರೆ. ವಾವ್ ಸತ್ಯ, ಎಷ್ಟು ಪೊಯಿಟಿಕ್ ಆಗಿ ಮಾತಾಡ್ತೀಯ. ಸ್ವಲ್ಪ ಟ್ರೈ ಮಾಡಿದ್ರೆ ಕವನ ಬರಿಬಹುದು, ಕವಿನೂ ಆಗ್ಬೋದು. ಅದೆಲ್ಲ ನಿಮ್ಮಂತ ಕಲಾವಿದ್ರಿಗೆ, ನಮ್ಗೆಲ್ಲ ಅಲ್ಲ, ನಾವೆಲ್ಲ ಮಾಮೂಲಿ ಜನ. ಹಲೋ, ನೀನು ಮಾಮೂಲಿ ಆಗ ಚಾನ್ಸೇ ಇಲ್ಲ. ಎಷ್ಟೇ ಆದ್ರೂ ನೀನ ರೌಡಿ ಬೇಬಿ ಅಲ್ವಾ, ಅಕ್ಕ ಬಾಂಡ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮಲ್ ಬೇಬಿ? ಈ ತರ ಒಂದಿನ ನನ್ನ ಲೈಫಲ್ಲಿ ಬರ್ಬೋದು ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಯಾಕೋ ಒಂಥರ ಅಪ್ಸೆಟ್ ಆಗಿದ್ದೆ. ಆದ್ರೆ ಆಮೇಲೆ ಅಲ್ಲಿ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅದ್ ನಿಜಾನೋ ಭ್ರಮೆನೋ ಗೊತ್ತೇ ಆಗ್ತಿಲ್ಲ. ಒಟ್ನಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಮಲ್ ಬೇಬಿ. ಇನ್ಮೇಲಿಂದ ನೀನ್ ಖುಷಿಯಾಗೇ ಇರ್ತೀಯ ಸತ್ಯ. ಯಾಕೆ ಹಾಗೆ ಹೇಳ್ದೆ? ಸುಮ್ನೆ. ಇಲ್ಲ, ನೀನ್ ಹೇಳಿದ್ರಿಂದ ಏನೋ ಅರ್ಥ ಇದೆ ಅನ್ಸುತ್ತೆ. ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ನೀನ್ ವಿಚಿತ್ರವಾಗಿ ಆಡ್ತಿದ್ಯಾ. ಹೌದಾ? ನಿನ್ ಜೊತೆ ಸೇರಿ ಸೇರಿ ನಾನು ವಿಚಿತ್ರ ಆಗೋಗಿದ್ದೀನಿ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಸಾವಾಸ ದೋಷ. ಕಾರ್ತಿಕ್, ಸತ್ಯ, ಕೆಲವೊಂದ್ಸಾರಿ ನಿನ್ ಬಾಯಲ್ಲಿ ಕಾರ್ತಿಕ್ ಅಂತ ಅಮೂಲ್ ಬೇಬಿನೇ ತುಂಬಾ ಕ್ಯೂಟ್ ಆಗಿ ಕೇಳಿಸುತ್ತೆ ಅನ್ಸುತ್ತೆ. ಮತ್ ಹಾಗೆ ಕರಿಬೇಡ ಅಂತ ಬೈತಾ ಇರ್ತೀಯಲ್ಲ. ನಾನ್ ಬೈದ್ರು ನೀನೇನ್ ಕರಿಯೋದ್ ಬಿಟ್ಟಿಲ್ವಲ್ಲ. ಅದು ಬಿಡು, ನಿನ್ಗೆ ಇನ್ನೊಂದ್ ಸರ್ಪ್ರೈಸ್ ಇದೆ, ನೋಡ್ತೀಯಾ? ಅದನ್ನ ನೋಡಿ ನಿನಗ್ ಪಕ್ಕಾ ಖುಷಿ ಆಗುತ್ತೆ. ಹೌದಾ? ಏನು? ರೆಸಾರ್ಟ್ ಅಲ್ಲಿ 4 ಗೋಡೆ ಮಧ್ಯೆ ಇದ್ದು ನಿನಗ್ ಬೋರ್ ಆಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ಗೊಂದ್ ಸರ್ಪ್ರೈಸ್ ಇರ್ಲಿ ಅಂತ ಒಂದ್ ವ್ಯವಸ್ಥೆ ಮಾಡಿದೀನಿ. ಏನಪ್ಪಾ ಅದು? ನಿನ್ ಕಣ್ಣಾರೆ ನೋಡು. ಏನದು? ಇವತ್ ರಾತ್ರಿ ನಾವಿಬ್ರು ಯಾರ ಡಿಸ್ಟರ್ಬೆನ್ಸು ಇಲ್ದೆ ಅಲ್ಲಿರ್ತೀವಿ.
ರಾತ್ರಿ ಸಮುದ್ರ, ಚಂದ್ರ, ಬೆಳ್ದಿಂಗಲ್ ನೋಡ್ಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಜವಾಗ್ಲೂ ನಾಮಲ್ ಬೇಬಿ, ನನಗ್ ನಂಬೋದಕ್ಕೆ ಆಗ್ತಿಲ್ಲ. ನೀನು ಹೇಗಿದ್ದಕ್ಕಿದ್ದ ಹಾಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗ್ಬಿಟ್ಟಿದೆ. ಹಲೋ ಮೇಡಮ್, ರೊಮ್ಯಾನ್ಸ್ ಅನ್ನೋದು ನಮ್ ಬ್ಲಡ್ ಅಲ್ಲೇ ಇದೆ, ಆದ್ರೆ ನಾವು ತೋರ್ಸ್ಕೊಳಲ್ಲ ಅಷ್ಟೇ. ಇದನ್ನೇ ಬೇಡ ಅನ್ನೋದು. ಅದೇನೇ ಇದ್ರೂ ಮನ್ಸಲ್ಲಿ ಇಟ್ಕೊಂಡಿರ್ಬಾರ್ದು. ಪ್ರೀತಿ ಆಗಿರ್ಬೋದು ಅಥವಾ ರೊಮ್ಯಾನ್ಸ್ ಆಗಿರ್ಬೋದು, ಬಿಂದಾಸ್ ಆಗಿರ್ಬೇಕು. ನಂತರ ಹಾ ಹಾ ಮನಮೋಹಕ ಒಡನಾಟವೇ ಬಲು ರೋಚಕ. ಅನುರಾಗಕ್ಕೆ ಗಮಾತಿ ಮಿತಿಯಾಗಿದೆ ಮಿತಿಯಾಗಿದೆ, ಜೊತೆಯಾದ ಮೇಲೆ ಪ್ರೀತಿ ಅತಿಯಾಗಿದೆ ಅತಿಯಾಗಿದೆ. ಮರೆಮಾಚಿ ಕರೆಯಲು ನೀನು ಮನಸಾರೆ ಪರವಶನಾದ, ನೆನಪಾಗಿ ಸುಳಿಯಲು ನೀನು ನವಿರಾದ ಪರಿಮಳ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.